ಎಲ್ಲರಿಗೂ ನಮಸ್ಕಾರ. ಇವತ್ತು ಬಸವ ಜಯಂತಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಸವ ಜಯಂತಿ ನಾವು ಭಾಳ ಜೋರು ಮಾಡ್ತೇವೆ. ಅಂದ್ರೆ ಒಂದು ಹಬ್ಬ ಮಾಡ್ದಾಗ ಮಾಡ್ತೇವೆ. ಇವತ್ತು ಏನಾರ ಸ್ವೀಟ್ ಮಾಡೋಣ ಅಂತದೇವಿ. ಆದ್ರೆ ಕುಕ್ಕಿಂಗ್ ನಮ್ಮ ಅಕ್ಕ ಮಾಡ್ತಾಳೆ, ಎಲ್ಲ ಅಡುಗೆ ನಮ್ಮ ಅಕ್ಕ ಮಾಡ್ತಾಳೆ. ಆಕೆ ಇವತ್ತು ಏನು ಅಡುಗೆ ಮಾಡ್ತಾಳೆ ನೋಡೋಣ. ಆಕಿನ ಜೊತೆ ಸ್ವಲ್ಪ ನಾವು ಹೆಲ್ಪ್ ಮಾಡೋಣ, ಯಾಕಂದ್ರೆ ಹೋಗ್ಬೇಕಾಗ್ತಾಳ. ನನ್ನ ಮಗನ ತೂಗಾಕ ಕುಂತಾರ. ಸದ್ಯಕ್ಕೆ ಅವ್ರಿಗೊಂದು ಡ್ಯೂಟಿ ಕೊಟ್ಟೇವೆ ನಾವು. ಅಕ್ಕ ಏನೇನು ಮಾಡೋಣ ಅಡುಗೆಗೆ? ಇವತ್ತು ಅಡಿಗೆ ಅಂದ್ರ ಉತ್ತರ ಕರ್ನಾಟಕ ಸ್ಪೆಷಲ್. ಅದು ಬಸವ ಜಯಂತಿಗೆ ಅಂತೇಳಿ ಅಂದ್ರ ನಮ್ ಕಡೆ ಎಲ್ಲಾ ಮಾಡೋದು ಸ್ಪೆಷಲ್. ಕಡಬ, ಬೆಲ್ಲದ ಬ್ಯಾಳಿ, ಅದಕ್ಕ ಕರ್ದಿದ್ದ ದಿನ್ಸ ಅಂತ ಹೇಳಂದ್ರ ಹಪ್ಪಳ, ಶಾಂಡ್ಗಿ, ಆಮೇಲೆ ಮೊಸರುಗಾಯಿ ಕರಿತೇವಿ. ಕೆಲವು ಕಡೆ ಎಲ್ಲಾ ಬಳಕಾಯಿ ಅಂತ ಕರೀತಾರ. ಆಮೇಲೆ ಅನ್ನ ಮಾಡೋದು, ಅದಕ್ಕ ಮತ್ತ ಹಾಲು ತುಪ್ಪ ಹಾಕೋದು, ಕಟ್ಟಿನ ಸಾರು. ಅದು ಬಿಟ್ರ ನೆಕ್ಸ್ಟ್ ಎಲ್ಲಾ ಮನ್ಯಾಗೆಲ್ಲ ಎತ್ತು ಇದ್ದರು, ಹಸು ಇದ್ದರು, ಎಲ್ಲಾ ತರ ಬಂದಿದ್ದ ಈ ಸಲ ಈ ಪೀಕಿ ಯಾವ್ಯಾವ ಬಂದವ ಎಲ್ಲಾ ತರ ಕಾಳು ಕುಡಿಸಿ ಅನ್ನ ಕುದಿಸಿ ಗುಗ್ರಿ ಅಂತ ಮಾಡ್ತಾರ. ಮಾಡಿ ಅದನ್ನೆಲ್ಲ ನೈವೇದ್ಯ ಮಾಡಿ ಎಲ್ರಿಗೂ ತಿನ್ನಾಕೊಟ್ಟು ಮೊದ್ಲು ಬಸವನಗ ನೈವೇದ್ಯ ಅದನ್ನ ಇಡೋದು. ಇಷ್ಟು ವಿಶೇಷ ಐತಿ ನಮ್ಮ ಮನೆಯಾಗ. ಇವಾಗಿಲ್ಲ, ನಾವು ಸಿಟಿಲಲ್ಲಿ ಇರೋದ್ರಿಂದ ಹಸು ಎಲ್ಲ ಏನಿಲ್ಲ, ಗುಗ್ರಿ ಮಾಡಲ್ಲ, ಬರೀ ನೈವೇದ್ಯ ಅಷ್ಟೇ. ಬಿಚ್ಕಡ್ಬು, ಬೆಲ್ಲದ ಬೇಳೆ. ಈಗ ಚಲೋ ಮಾಡೋಣ ಅಡುಗೆನ. ಈಗ ನಮ್ಮ ಮನ್ಯಾಗ ವಿಶೇಷ ಫಸ್ಟ್ ಏನಂತಂದ್ರೆ ಬಿಚ್ಚಿಗಡುಬು ಬೆಲ್ಲದ ಬ್ಯಾಳಿ ಅಲ್ಲ, ಸ್ವೀಟ್ ಬಿಚ್ಚಿಗಡುಬು ಬೆಲ್ಲದ ಬ್ಯಾಳಿ, ಅನ್ನ ಸಾರು. ಬಿಚ್ಚಿಗಡುಬು ಬೆಲ್ಲದ ಬ್ಯಾಳಿ ನಾವು ಹೆಂಗೆ ಮಾಡ್ತೀವಿ, ಆಮೇಲೆ ಕಟ್ಟಿನ ಸಾರು ಹೆಂಗೆ ಮಾಡ್ತೀವಿ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಿದೆ ಅಡುಗೆ ಮನೆ ಹಿಂಗೆ ತೆಮ್ಕೊಳಕ್ಕೆ ಹೋಗ್ಬೇಡ್ರಿ. ಇದು 75 ವರ್ಷದ ಹಳೆ ಮನೆ ಐತಿ. ಹಳೆ ಮನ್ಯಾಗ ನಾವು ರೆಂಟ್ ಅದೇವಿ. ಇನ್ನೊಂದು 2-3 ವರ್ಷ ಹಿಂಗೆ ಡೆಮಾಲಿಷನ್ ಮಾಡ್ತೇನೆ ಅಂತ ಹೇಳ್ಯಾರ. ಈಗ ಸದ್ಯಕ್ಕೆ ನಾವು ಮನೆ ಇನ್ನೂ ಹುಡುಕಾತೇವಿ. ಮನೆ ಶಿಫ್ಟ್ ಮಾಡ್ಬೇಕು. ಈಗ ಅಡುಗೆ ಇಲ್ಲಿ ನಾನು 2-3 ಕಪ್ ಹಾಕೋಷ್ಟು ತೊಗರಿ ಬ್ಯಾಳಿ ಮತ್ತು ಹೆಸರು ಬ್ಯಾಳಿನ ಕುದಿಯಾಕೆ ಇಡಾತೀನಿ. ಮತ್ತು ಅದಕ್ಕೆ ಸ್ವಲ್ಪ ನಾನು ಅಡುಗೆ ಎಣ್ಣೆ ಹಾಕತ್ತೀನಿ. ಅದೊಂದು 3-4 ಸಿಟಿ ಆದರೆ ಸಾಕು. ಇಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡೂ ನಾ ಮಿಕ್ಸ್ ಮಾಡಿಕೊಂಡು ನಾದ್ಕೊಳತ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಎಣ್ಣೆ ಹಾಕಿ ಕಲಿಸ್ಕೋಬೇಕು ನೀಟಾಗಿ. ಚಪಾತಿ ಹದ ಹೆಂಗಿರ್ತೈತಿ ಅದು ಹದಕ್ಕನ ಕಲಿಸ್ಕೋಬೇಕು. ಕಲಿಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಸೌರಿ ಒಂದು ಅರ್ಧ ತಾಸರ ನೀವು ಇದನ್ನು ನೆನೆಯಾಕೆ ಬಿಟ್ರೆ ಸಾಕು. ಇದು ಬಿಚ್ಚಿಗಡುಬಿಗೆ. ಈಗ ಬ್ಯಾಳಿ ಸಾರು ಮಾಡತ್ತೀನಕ್ಕ. ಕಟ್ಟಿನ ಸಾರಲ್ಲ, ಕಟ್ಟಿನ ಸಾರು ಮಾಡೋ ಅಂತಾರ. ಕಟ್ಟಿನ ಸಾರು ಹೆಂಗೆ ಮಾಡ್ತಾರೆ ನಮ್ಮ ಅಕ್ಕನ ಕೇಳೋಂಬರ್ರಿ. ಕಟ್ಟಿನ ಸಾರಿಗೆ ಏನೇನು ಹಾಕ್ಬೇಕು, ಏನು ರೆಡಿ ಮಾಡ್ಕೋಬೇಕು ಫಸ್ಟ್ ಹೇಳು. ಈಗ ಫಸ್ಟ್ ನಾನು ಟೊಮೆಟೊ ಹೆಚ್ಕೊಂಡೇನಿ, 3 ಟೊಮೆಟೊ ಹೆಚ್ಕೊಂಡೇನಿ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ನಮ್ಗೆ ಎಷ್ಟು ಟೇಸ್ಟ್ ಬೇಕಷ್ಟು, ಒಂದು 4 ನಮ್ಮ ಕಡೆದು ಮೆಣಸಿನ್ಕಾಯಿ ಕಡ್ಗಾಯಿ ಅಂತೀವಿ ನಾವು, ಬ್ಯಾಡಗಿ ಕಾಯಿನೂ ಅಂತಾರ ಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ಇಟ್ಕೊಂಡೇನಿ. ಈ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡೇನಿ. ಕಟ್ಟಿನ ಸಾರಿಗೆ ಮೇನ್ ಹುಣಸೆ ಹಣ್ಣು ಬೇಕು. ನಾವು 3-4 ದಿನ ಆದ್ರೂ ಕುದಿಸ್ಕೊಂಡು ತಿನ್ಬೋದು, ಸಾಂಬಾರು ಏನು ಆಗಲ್ಲ. ಆಮೇಲೆ ಬ್ಯಾಳೆನೂ ಕುದಿಸ್ಕೊಂಡು ಇಟ್ಕೊಂಡೇನಿ ನಾನು. ಆಗಲ್ ಕುದಿಸಿದ ಬ್ಯಾಳಿ ಇಟ್ಕೊಂಡೇನಿ. ಈಗ ಒಂದು 4 ಸ್ಪೂನು ಎಣ್ಣೆ ಹಾಕಿ ಕಾಯಕ್ಕಿಟ್ಟೇನಿ. ಈಗ ನಾವು ಸಾಸಿವೆ ಹಾಕೋನು. ಸಾಸ್ವಿ ಚಟಪಟ ಅಂದಮೇಲೆ ಜೀರಿಗೆ ಹಾಕೊಳ್ಳೋನು. ಈಗ ಚಟಪಟ ಅಂತಿದ್ದು ಮತ್ತು ಇವಾಗ ನೆಕ್ಸ್ಟ್ ನಾವು ಜೀರಿಗೆ ಹಾಕೊಳ್ಳೋನು. ನಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ನಾವು ಜೀರಿಗೆ ಹಾಕೋಬಹುದು. ಜೀರಿಗೆ ಹಾಕೊಂಡ್ರೆ ಜಾಸ್ತಿ ಹಾಕೊಂತಾರ, ಕಡಿಮೆ ಬೇಡ ಅಂದರು ಸ್ವಲ್ಪ ಕಡಿಮೆ ಹಾಕೊಂತಾರ. ಮತ್ತೇನು ಹಾಕಿ ಇವಾಗ ಮೆಣಸು ಹಾಕೊಳ್ಳೋಣ. ಕಟ್ಟಿನ ಸಾರು ಅಂತ ಸ್ವಲ್ಪ ಖಾರ ಇರ್ಬೇಕು ನಮಗೆ. ಅದಕ್ಕೆ ಒಂದು 4 ಮೆಣಸು, ಆಮೇಲೆ 1-2 ಚಕ್ಕೆ ಹಾಕೊತೀನಿ. ಜಾಸ್ತಿ ಬೇಡ, ಚಿಕ್ಕ ಪೀಸ್ ಇಷ್ಟೇ. ಅದನ್ನೇ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕೊಳ್ಳೋದು. ಮೆಣಸು, ಚಕ್ಕೆ. ಆಮೇಲೆ ಇವಾಗ ಮೆಣಸಿನ್ಕಾಯಿ ಹಾಕೋಣ. ಅದೆಲ್ಲ ಬಾಡಬೇಕು. ನೆಕ್ಸ್ಟ್ ಈರುಳ್ಳಿ. ಈ ಕಲರ್ ಬರ್ಬೇಕು ಇದು. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂತು. ಈಗ ಬೆಳ್ಳುಳ್ಳಿ ಹಾಕೋನು. ಬೆಳ್ಳುಳ್ಳಿ ಇಡೇವ್ ಹಂಗ ಹಾಕ್ಬಾರ್ದು. ಇಡೇವ್ ಹಂಗ ಅವ್ನ ಜಜ್ಜಲಂಗ ಹಾಕಿದ್ರ ಮುಖಕ್ಕ ಪಟ್ ಅಂತ ಸಿಪ್ಪೆ ಸಿಡಿದು ಬಿಡ್ತೈತಿ. ಸ್ವಲ್ಪ ಜಜ್ಜಿ ಹಾಕೋಬೇಕು.
ಇದೇ ಸೇಮ್ ರೆಸಿಪಿನ ನೀವು ಶೇಂಗಾ ಸಾರಾದರೂ ಮಾಡ್ಕೊಳ್ಬೋದು. ಶೇಂಗಾನ ಚೆನ್ನಾಗಿ ಹುರಿದು ಅದ್ರ ಮೇಲೆ ಇವಾಗ ಟೊಮೆಟೊ ಹಾಕೊತಾ ಇದ್ದೀವಿ. ಇದು ಪೂರ್ತಿ ಬಾಡ್ಬೇಕು. ಟೊಮೆಟೊ ಎಲ್ಲ ಫ್ರೈ ಆಗಬೇಕು. ಇನ್ನೂ ಹುರಿಬೇಕು. ಟೊಮೆಟೊ ಎಲ್ಲ ಮೆತ್ತಗಾಗಬೇಕಿದೆ. ಆಮೇಲೆ ಬ್ಯಾಳಿ ಆ್ಯಡ್ ಮಾಡ್ಕೊಳ್ಳೋದು, ಮಸಾಲೆ ಆ್ಯಡ್ ಎಲ್ಲ ಮಾಡಿ. ಸ್ವಲ್ಪ ಅರಿಶಿನ. ಅರಿಶಿನ ನೋಡ್ಕೋರಿ, ಕಟ್ಟಿನ ಸಾರು ಮಾಡೋದು. MTR ಮಸಾಲನ್ನ ಹಾಕಿದ್ರೆ ಚಲೋ ಆಕತ್ತಲ್ಲ. ಮಸಾಲೆ ನಿಮ್ಮ ಚಾಯ್ಸು, ಯಾವ ಮಸಾಲೆ ಬೇಕಾದ್ರೂ ಹಾಕೋಬೋದು. ಹಂಗಂತ ಚಿಕನ್ ಮಸಾಲೆ ಅದೆಲ್ಲ ಹಾಕಿದ್ರೆ ಫ್ಲೇವರ್ ಚೇಂಜ್ ಆಗುತ್ತೆ. ಇದು ಮನೇಲಿ ಮಾಡಿರೋ ಗರಂ ಮಸಾಲ. ಒಂದಿನ ಇನ್ನೂ ರೆಸಿಪಿ ತೋರ್ಸೋಣ. ಸ್ವಲ್ಪನೇ ಹಾಕಿದ್ದೀನಿ. ಅದು ಸಾಂಬಾರು ಮಸಾಲ. ಇದು ಹವಿಜ ಪೌಡ್ರು, ಧನಿಯಾ ಪುಡಿ. ನಮ್ಮ ಕಡೆ ಹವಿಜ ಅಂತೀವಲ್ಲ, ಕೊತ್ತಂಬರಿ ಕಾಳಿಂದ ಮಾಡಿರೋ ಪೌಡ್ರು. ಮತ್ತು ಇವಾಗ ಸ್ವಲ್ಪ ಖಾರ. ಇವಾಗ ಆಲ್ರೆಡಿ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಖಾರ ಸ್ವಲ್ಪನೇ ಹಾಕೋಬೇಕು. ಅನ್ನೋದು ಅದನ್ನ ಏನಂತಾರ, ಅದ ಬ್ಯಾಳಿನ ಹಿಂಗೆ ಮಿಕ್ಸಿ ಹಾಕ್ಕೊಂಡ್ರೆ ಕಟ್ಟಿನ ಸಾರು. ಬ್ಯಾಳಿನ ಹಾಕಿ ಗ್ರೈಂಡರ್ ಮಾಡಿಬಿಡು. ಇಲ್ಲೇ ನಾವು ಒಂದು ಡಬ್ರ್ಯಾಗ ನೀರು, ಬೆಲ್ಲ ಮತ್ತು ಹುಣಸೆ ಹಣ್ಣು ಕುದ್ಯಾಕೆ ಇಟ್ಕೊಂಡಿದ್ವಿ. ಈಗ ಅದ್ರ ಗ್ರೈಂಡರ್ ಮಾಡಿದ್ದೇನು ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಹಾಕಿ ಕುದ್ಯಾಕಿಟ್ರೆ ಕಟ್ಟಿನ ಸಾರು ರೆಡಿ. ಇದಕ್ಕೆ ಸ್ವಲ್ಪ ನೀವು ರುಚಿ ನೋಡಿಕೊಂಡು ಉಪ್ಪು ಮತ್ತು ಹುಳಿ ಇಲ್ಲ ಬೆಲ್ಲ ಏನಾದ್ರು ಕಡಿಮೆ ಆಗೈತೆ ನೋಡ್ಕೊಂಡು ಹಾಕ್ಕೊಂಡ್ರೆ ಸಾರು ರೆಡಿ. ನೋಡ್ರಿ ಎಷ್ಟು ಚಲೋ ಆಗೈತಿ ಸಾರು. ಇದು ಒಂದು ಕುದಿ ಬಂತಂದ್ರೆ ಇಳ್ವಿಬೇಕು, ಸ್ವಲ್ಪ ಕೊತ್ತಂಬರಿ ಅದು ಹಾಕಿ ಇಳ್ವಿದ್ರೆ ಮುಗೀತು. ಅಕ್ಕ ಏನು ಮಾಡಿದ್ದು? ಇದು ಆಗಲ್ಲೇ ಬ್ಯಾಳಿ ಕುದಿಸಿಟ್ಕೊಂಡಿದ್ವಲ್ಲ, ಅದ ಬ್ಯಾಳಿಗೆ ನಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳ್ಳೋದು. ಅದನ್ನ ಸ್ವಲ್ಪ ಬೆಲ್ಲ ಕರ್ಗು ತನಕ ಕುದಿಸೋದು. ಅದಾಗಿಂದ ಅದಕ್ಕೊಂದಿಷ್ಟು ಏಲಕ್ಕಿ ಜಜ್ಜಿ ಪೌಡ್ರ್ ಮಾಡಿ ಏಲಕ್ಕಿ ಹಾಕೊಂಡ್ಬಿಡೋದು. ಬೆಲ್ಲದ ಬ್ಯಾಳಿ ಇದು? ಬೆಲ್ಲದ ಬ್ಯಾಳಿ ರೆಡಿ. ಅದಕ್ಕೆ ಬೇಕಂದ್ರೆ ನಾವು ತುಪ್ಪ ಹಾಕೋಬೋದು. ತುಪ್ಪ ತಿನ್ನೋರು ಇಷ್ಟ. ಸರಿ, ಇದು ರೆಡಿ. ಇದೇನಕ್ಕ? ಈಗ ಬಿಚ್ಕಡ್ ಮಾಡಕ್ಕೆ ನೀರು ಇಟ್ಟಿನ ಕಾಯಕ. ಅದಕ್ಕೊಂದು ಸ್ವಲ್ಪ ಬಿಚ್ಕಡ್ಬು ಒಂದಕ್ಕೊಂದು ಅಂಟ್ಕೋಬಾರ ಅಂತಂದು ನೀರಿಗೆ ಸ್ವಲ್ಪ ಎಣ್ಣೆ ಹಾಕಿ ನೀರು ಕುದೀತನ ಇಡ್ಬೇಕು. ಓಕೆ, ಒಂದಕ್ಕೊಂದು ಅಂಟ್ಕೋದಿಲ್ಲ ನಾವು? ಹಾಂ, ಎಣ್ಣೆ ಹಾಕೊಂಡ್ರೆ ನೀರಿಗೆ ಒಂದಕ್ಕೊಂದು ಎಲ್ಲಿ ಮಾಡಿ ಹಾಕ್ತೇವಲ್ಲ ನಾವು, ಒಂದಕ್ಕೊಂದು ಬಿಚ್ಕಡ್ಬು ಅಂಟ್ಕೊಳ್ಳೋದಿಲ್ಲ. ಒಳ್ಳೆ ಐಡಿಯಾ. ಈ ನಾದ್ ಇಟ್ಕೊಂಡಿದ್ದು ಹಿಟ್ಟು ಈಗ ಇವನ್ನ ಹುರೆ ಮಾಡ್ತೇವಲ್ಲ, ಆ ಸೈಜ್ಗೆ ಉಳ್ಳಿ ಹರ್ಕೋಬೇಕು. ಎಲ್ಲೇ ಇಷ್ಟಿಷ್ಟ. ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕನಕ್ಕ? ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕು. ಅವನು ನೀರು ಕುದಿಯಾತಾವ, ಇದಕ್ಕೆ ಹಾಕೋದಿಲ್ಲ. ಇದೆಲ್ಲಿ ಹಾಕಿಂದ ಅದು ತಳ ಬಿಟ್ಟು ತಾನ ಮ್ಯಾಲೆ ಬರ್ತೈತಿ ಕುದ್ದಿಂದ. ತಾನ ಮ್ಯಾಲೆ ಬಂತಂದ್ರೆ ಅದು ಬೆಂದೈತಿ ಅಂತ ಅರ್ಥ. ಅದ ಇಲ್ಲಿ ಬಂತಲ್ಲ, ಇದು ಬೆಂದೈತೆ ಅಂತ ಅರ್ಥ. ಇಷ್ಟು ಲಗು ಬೆಂದತಾ? ಒಂದು ಸಾರಿ ಮತ್ತೆ ಹಿಂಗೆ ಹೊಳಿಸಿ ಹಾಕ್ಬೇಕು. ಎಣ್ಣೆ ಉಳಿತಾಯ. ಎಣ್ಣೆ ಉಳಿತಾಯ ಅಂತಲ್ಲ, ಇದೆಲ್ಲ ನಮ್ಮ ಪೂರ್ವಜರದ ಆಹಾರ ಪದ್ಧತಿಗಳು. ಬಂತಂದ್ರೆ ತೆಗಿ.
ಒಂದು ಕಡುಬು ರೆಡಿ. ಸೇಮ್ ಏನಿಲ್ಲ, ಪುರಿ ಸೈಜ್ ಲಟ್ಸೋದು. ಬೇಕಾದ್ರೆ ದೊಡ್ಡ ಸೈಜನ್ನು ಲಟ್ಟಿಸ್ಕೋಬೋದು. ಕೆಲವ್ರು ಮಾಡ್ತಿರ್ತಾರ ಚಪಾತಿ ಸೈಜ ಮಾಡ್ಕೊಂತಾರ. ನಾವು ನಮ್ಮ ಮನ್ಯಾಗೆಲ್ಲ ಹಂಗ ಮಾಡ್ತೇವಿ. ಊರಾಗ ಚಪಾತಿ ಸೈಜ ಮಾಡ್ಬಿಡ್ತೇವಿ, 2 ತಿಂದು ಹೊಟ್ಟೆ ತುಂಬಿಡ್ತತಿ. ಓಕೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಮ್ಮ ಮಾಡೋ ಪ್ರತಿಯೊಂದು ವಿಡಿಯೋಸು ನಿಮಗೆ ಬರ್ತಾವೆ.